ನೋಡಿ ಇಷ್ಟು ವಯಸ್ಸಾಗಿನೂ ತೋಟದಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಗಟ್ಟಿ ಇದೆ. ಅದ್ಯಾವ್ರು ದೊಡ್ಡವರು, ನಾನಲ್ಲ. ಅದೇ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಅದೇ ವ್ಯತ್ಯಾಸ, ಡಿಫ್ರೆನ್ಸ್. ಫಸ್ಟ್ ಕ್ವಾಲಿಟಿ 45, ಎರಡನೇ ಕ್ವಾಲಿಟಿ 25, ಮೂರನೇ ಕ್ವಾಲಿಟಿ ಬಂದು 13 ರೂಪಾಯಿ, ನಾಲ್ಕನೇ ಕ್ವಾಲಿಟಿ ದಪ್ಪದ ಬಂದು 3 ರೂಪಾಯಿ ಬೀಳ್ತದೆ. ನಮ್ಮ ವೀಕ್ಷಕರಿಗೆಲ್ಲನೂ ಇವತ್ತು ನಮ್ಮ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ ಹೇಳ್ಬೇಕಂದ್ರೆ ಅಗ್ರಿಕಲ್ಚರಲ್ಲಿ ಬೆಳೆಯನ್ನು ರೈತರು ಕಷ್ಟಪಟ್ಟು ಮಾಡ್ತಾರೆ. ಅಂದರೆ ಅವರಿಗೆ ಬೆಲೆಗಳು ಸಿಗೋದೇನೇ ಅಪರೂಪ ಅಂತ ಹೇಳ್ಬೋದು. ಒಬ್ಬ ರೈತರಿಗೆ ಮಿನಿಮಮ್ ಈಗ ತುಂಬ ಜನ ಹೋರಾಟ ಮಾಡ್ತಾರೆ, ರೈತರಿಗೆ ಯಾಕೆ ಫಿಕ್ಸೆಡ್ ಬೆಲೆ ಸಿಗೋದಿಲ್ಲ ಬೆಳೆಗಳಿಗೆ ಅಂತ. ಕಾರಣ ಏನಂತ ಗೊತ್ತಿಲ್ಲ, ಅದಕ್ಕೆ ಪರಿಹಾರನೂ ಸರ್ಕಾರಗಳು ಹುಡ್ಕೊಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ಈಗ ತಕ್ಕ ಮಟ್ಟಿಗೆ ಕಂಪ್ನಿಯವರೇ ಕೆಲವೊಂದು ಬೆಳೆಗಳನ್ನ ಫಿಕ್ಸೆಡ್ ಪ್ರೈಸ್ಗೆ ತಗೊಂಡು ಮಾಡ್ತಾರೆ ಅಂತ. ಅದರಲ್ಲಿ ಅದ್ಭುತ ಅಂತ ಆದಾಯ ಅನ್ನೋ ಥರ ಬಂದಿಲ್ಲ ಅಂದ್ರೂ ಒಂದು ಮಿನಿಮಮ್ ಪ್ರೈಸ್ ಆದರೂ ಕಂಪ್ನಿನಲ್ಲಿ ಸಿಗುತ್ತೆ. ಈ ಪ್ರೈಸ್ಗಳು ರೈತನ ಶ್ರೀಮಂತರನ್ನಾಗಿ ಮಾಡಿಲ್ಲ ಅಂದ್ರೂ ಅವ್ರಿಗೆ ಲಾಸ್ ಆಗೋ ಚಾನ್ಸ್ ಅಂತೂ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಆ ಥರ ಒಂದು ಬೆಳೆನಲ್ಲಿ ಮೆಡಿಸನ್ ಕುಕುಂಬರ್ ಅಂತ ಅದನ್ನ ರೈತರು ಬೆಳೀತಾರೆ. ಕಂಪ್ನಿಗಳಲ್ಲಿ ಬೆಳೆಯೋದಕ್ಕೆ ಮುಂಚೆನೇ ಅದು ಬೆಲೆ ನಿಗದಿ ಮಾಡ್ಕೊಂಡಿರ್ತಾರೆ. ಅದನ್ನು ಯಾವ ರೀತಿ ಕೃಷಿ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ರೈತರು ಆಂಜನಪ್ಪ ಅಂತೇಳಿ ಅವರು ಕೃಷಿಕರು, ಯಶಸ್ವಿ ಕೃಷಿಕರು, ಅವ್ರನ್ನ ಮಾತಾಡ್ಸೋಣ ಮತ್ತು ಅವ್ರ ಮುಖಾಂತರ ನಮ್ಮ ಚಾನಲ್ ವೀಕ್ಷಕರಿಗೆ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋದು. ಅಗ್ರಿಕಲ್ಚರಲ್ಲಿ ಈಗ ನಷ್ಟ ಆಗದೆ ಇರೋಂಥ ಸೌತೆಕಾಯಿ ಅಂದರೆ ಮೆಡಿಸನ್ ಕುಕುಂಬರ್ ಅಂತ ಅನ್ಕೊಂಡು ಚಿಕ್ಕದಾಗಿದೆಯಲ್ಲ, ಇದನ್ನು ಯಾವ ರೀತಿ ಬೆಳಿತೀರಾ ಮತ್ತು ನಿಮ್ಮ ಹೆಸರು ಪರಿಚಯ ಮಾಡ್ಕೊಡ್ಬೇಕು. ಆಂಜನಪ್ಪ ಅಂತೇಳಿ, ಇದನ್ನು ಮೆಡಿಸಿನ್ ಎಲ್ಲ ಅವರೇ ಕೊಡ್ತಾರೆ. ಗೊಬ್ಬರ ಮದ್ದು ಬೀಜ ಎಲ್ಲ ಅವರೇ ಕೊಡ್ತಾರೆ. ನಾವು ಓದ್ತಿದ್ದೀರಿ. ಇದು ಕ್ವಾಲಿಟಿ 4 ಕ್ವಾಲಿಟಿ ಬರುತ್ತೆ. ಫಸ್ಟ್ ಕ್ವಾಲಿಟಿ 25, ಎರಡನೇ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ 45, ಎರಡನೇ ಕ್ವಾಲಿಟಿ 25, ಮೂರನೇ ಕ್ವಾಲಿಟಿ ಬಂದು 13 ರೂಪಾಯಿ, ನಾಲ್ಕನೇ ಕ್ವಾಲಿಟಿ ದಪ್ಪದ ಬಂದು 3 ರೂಪಾಯಿ ಬೀಳ್ತದೆ. ಇದು ಲಾಸ್ ಏನು ಆಗಲ್ಲ. ಅದೇ ಗ್ರೇಡಿಂಗ್ ತಕ್ಕಂಗೆ ನಿಮ್ಗೆ ದುಡ್ಡು ಕೊಡ್ತಾರೆ ಕಂಪ್ನಿ? ಕೊಡ್ತಾರೆ, ಲಾಸ್ ಏನೂ ಆಗಲ್ಲ. ಇದು ತುಂಬಾ ದೊಡ್ಡದಾಗ್ಬಿಟ್ರೆ ಏನು ತಗೊಳಲ್ವ? ಇದನ್ನು ದುಡ್ಡು ದೊಡ್ಡದಾದ್ರೆ ನಮ್ಗೆ ಲಾಸ್ ಆಗ್ತದೆ. ಇದು 3 ರೂಪಾಯಿ ಅಂದ್ರೆ ಏನು ಸಿಕ್ಕಲ್ಲ ನಮ್ಗೆ. ಈ ಚಿಕ್ಕ ಹಾಕಿದ್ರೆ ಅದು 45 ರೂಪಾಯಿ ಫಿಕ್ಸೈಡ್, ಅದು ನಮ್ಗೆ ಲಾಸ್ ಆಗಲ್ಲ. ಈಗ ನಾವು ನೋಡ್ತಾರೆ ಬೆಳೆ, ಇದು ಬೀಜ ನಾಟಿ ಮಾಡಿದ್ದೀರಾ ಅಥವಾ ಸಸಿ ನರ್ಸರಿ ಬಿಟ್ಟು ನಾಟಿ ಮಾಡಿ? ಇಲ್ಲ, ಬೀಜನ ನಾಟಿ ಮಾಡಿದ್ದೀವಿ. ಬೀಜನ ನಾಟಿ ಮಾಡಿ. ಈಗ ಬೀಜ ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ? ಈಗ ಅಷ್ಟೇ 1 ತಿಂಗಳಾಯ್ತು ಸರ್. ಬರೀ 1 ತಿಂಗಳಿಗೆ ಹಾರ್ವೆಸ್ಟ್ ಬಂದಿದೆ? 1 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗೈತೆ. ಇದು ಕಾಯಿ ಎಷ್ಟು ದಿವಸದಿಂದ ಕೊಯ್ತಾ ಇದೆ? ಇದು ಈಗ 15 ದಿವಸಕ್ಕೆ ಕೊಯ್ತಾ ಇದೆ. ಇನ್ನ 2 ತಿಂಗಳ ಕೊಯ್ತದೆ. ಎಷ್ಟನೇ ಕೊಯ್ಲು ಇದು? ಇದು 6ನೇ ಕೊಯ್ಲು ಸರ್. ಈಗ ಒಂದೊಂದು ಕೊಯ್ಲಿಗೆಲ್ಲ ಎಷ್ಟು ಕೆಜಿ ಸಿಗ್ತದೆ? ಈಗ 500 400 ಒಂದು ಕೊಯ್ಲಿಗೆ. ಇದು 600 800 ಹಿಂಗ್ ಸಿಕ್ಕುತ್ತೆ. ಅದನ್ನೆಲ್ಲ ಗ್ರೇಡಿಂಗ್ ಮಾಡಿ ಕಂಪ್ನಿಯವರೇ ತಗೊಂಡು ಅವರೇ ಜಲ್ಡಿ ಹಾಕೊಂತಾರೆ. ಜಲ್ಡಿ ಹಾಕೊಂಡು ಅವರೇ ಗ್ರೇಡಿಂಗ್ ಮಾಡ್ತಾರೆ. ಇದುವರೆಗೆ ಎಷ್ಟು ಟನ್ ಹಾರ್ವೆಸ್ಟ್ ಮಾಡಿದ್ರು? ಈಗ 1.5 ಟನ್ ಆಗಿದೆ. ಈಗ ಒಂದು 4 ಕೊಯ್ಲಿಗೆ 5 ಕೊಯ್ಲು 4 ಕೊಯ್ಲು 4 ಕೊಯ್ಲಾಗಿದೆ. 4 ಕೊಯ್ಲಿಗೆ 1.5 ಟನ್ ಆಗಿದೆ. ಇವತ್ತು ಕೀಳ್ತಾ ಇದ್ದೀರಿ. ಇವತ್ತೊಂದು 800 kg ಆಗುತ್ತೆ. 800 kg ಅಂದ್ರೆ ಇದರಲ್ಲಿ ನಷ್ಟ ಆಗೋ ಚಾನ್ಸ್ ಕಡಿಮೆ ಅನ್ಸುತ್ತಲ್ಲ? ನಷ್ಟ ಏನೂ ಆಗಲ್ಲ. ಈಗ ಮಾಮೂಲಿ ಸೌತೆಕಾಯಿ ಕುಕುಂಬರ್ ಹಾಕ್ತಾರೆ, ಒಂದ್ಸಲ 3 ರೂಪಾಯಿಗೂ 4 ರೂಪಾಯಿಗೂ ಕೇಳೋರು ಇರಲ್ಲ ಕೆಜಿ. ಸರ್, ಇದು ಫಿಕ್ಸೈಡ್. ಇದು ಫಿಕ್ಸೈಡ್ ಅಂದ್ರೆ ಬೆಲೆ ಇದು ನಾಟಿ ಮಾಡೋದಕ್ಕೆ ಮುಂಚೆನೇ ಇದನ್ನ ಫಿಕ್ಸ್ ಮಾಡಿರ್ತಾರೆ. ಫಿಕ್ಸ್ ಮಾಡಿರ್ತಾರೆ. ನಮ್ಗೆಲ್ಲ ರೇಟು ಈ ತರ ರೇಟು ಅಂತ ಹೇಳ್ಬಿಟ್ಟು ನಮ್ಗೆ ರೇಟ್ ಕೊಟ್ಟವ್ರು. ಅಂದ್ರೆ ಅವ್ರು ಎಷ್ಟು ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಅಕಸ್ಮಾತ್ ಕಂಪನಿ ಮಾರ್ಕೆಟ್ ಡೌನ್ ಆದ್ರೂ ಅವರು ಏನೇ ಡೌನ್ ಆಗಲಿ ಏನೇ ಆಗಲಿ ಅವರು ಅದೇ ರೇಟೇ. ಇದನ್ನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಮಾರೋದಕ್ಕೂ ಇಲ್ಲ ಸರ್, ಆಗಲ್ಲ. ಇದನ್ನ ಮಾರಕ್ಕೆ ಸರ್. ಆಮೇಲೆ ಇನ್ನು ಎಷ್ಟು ದಿವಸದವರೆಗೆ ಇದು? 2 ತಿಂಗಳೇ ಇರುತ್ತೆ. ಇದುವರೆಗೂ ನೀವು ಎಷ್ಟು ಖರ್ಚು ಮಾಡಿದ್ರೆ? ಇದು ಒಂದು 50,000 ಖರ್ಚಾಗಿದೆ. ಎಷ್ಟು ಎಕರೆಯಲ್ಲಿ ನಾಟಿ? 1 ಎಕರೆ. 1 ಎಕರೆಗೆ ಮಿನಿಮಮ್ 50,000 ಖರ್ಚು ಬಂದಿದೆ. ಮಂಚಿಂಗ್ ಪೇಪರ್. ಅಂದ್ರೆ ಇದುವರೆಗೂ ನೀವು ತೆಗೆದಿರೋ ಹಾರ್ವೆಸ್ಟಲ್ಲಿ ಮಾಡಿರೋ ಖರ್ಚು ಬಂದಿದೆ ನಿಮಗೆ? ಈಗ ಬಂದಿರೋ ಮಾಡಿರೋ ಖರ್ಚು ಬಂದೈತೆ. ಇಲ್ಲಿಂದ ಆಚೆ ಬರೋದಲ್ಲ ನಿಮಗೆ ಲಾಭ ಅಲ್ವ? ಒಂದು ಹಾರ್ವೆಸ್ಟ್ಗೆ ಈಗ ಮೇನ್ ಎಲ್ಲದರಲ್ಲೂ ಲೇಬರ್ ಪ್ರಾಬ್ಲಮ್ ಅಲ್ವಾ? ಒಂದು ಕೊಯ್ಲನ್ನ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಆಳುಗಳು ಬೇಕಾಗ್ಬೋದು ಸರ್? ನಮಗೆ ಒಂದು 6 7 ಜನ ಬೇಕು ಸರ್. ಒಂದ್ಸಲ ಹಾರ್ವೆಸ್ಟ್ ಮಾಡೋದು? ಒಂದ್ಸಲ ಮಾಡ್ಬೇಕಂದ್ರೆ 7 ಜನ ಬೇಕು. ಖರ್ಚು ಬರ್ತದೆ. ಎಷ್ಟು ದಿವಸಕ್ಕೊಮ್ಮೆ ಹಾರ್ವೆಸ್ಟ್ ಮಾಡ್ಬೇಕು? ಒಂದೇ ದಿನ ಗ್ಯಾಪ್. ದಿನ ಬಿಟ್ಟು ದಿವಸ ಮಾಡ್ತಾ ಇರ್ಬೇಕಲ್ಲ? ತುಂಬಾ ಸೈಜ್ ಆಗ್ಬಿಟ್ರು ವೇಸ್ಟ್ ಆಗ್ಬಿಡುತ್ತಲ್ವಾ? ವೇಸ್ಟ್. ಅದೇ ಒಂದು ದಿನ ಬಿಟ್ಟು ದಿನ ಹಾರ್ವೆಸ್ಟ್ ಮಾಡೋದ್ರಿಂದ ನಿಮಗೆ ದಿನ ಬಿಟ್ಟು ದಿವಸ ಇನ್ಕಮ್ ಬರುತ್ತಲ್ವಾ? ಸೊ ಆಮೇಲೆ ಇದು ಲಾಸ್ಟ್ ಕೊನೆವರೆಗೂ ಎಷ್ಟು ಇಳುವರಿ ಕೊಯ್ಬೋದು? 5 ಟನ್ ಬರುತ್ತೆ. 5 ಟನ್ ಬರುತ್ತೆ. 5 ಟನ್ ಬಂದ್ರೂ ನಿಮಗೆ ಕನಿಷ್ಠ ಒಂದು 2 ಲಕ್ಷ ರೂಪಾಯಿ ಆದರೂ ಆದಾಯ ಇರುತ್ತೆ. ಅಲ್ಲಿ ಖರ್ಚು ಒಂದು 50,000 ಕಳೆದ್ರೆ ನಿಮ್ಗೆ 1.5 ಲಕ್ಷ ಉಳಿಯೋ ಅವಕಾಶ ಇರುತ್ತಲ್ವಾ?
ಅದರಿಂದ ಇನ್ನೂ ಹೆಚ್ಚು ಏನಾದರೂ ನಿಮಗೆ ಕಾಯಿ ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಲಾಭ ಜಾಸ್ತಿ ಆಗುತ್ತೆ. ಕಂಪ್ನಿಯವ್ರು ಹೇಳಿರೋದು ಎಷ್ಟು ಸರ್ ಇದಕ್ಕೆ? ಎಷ್ಟು ಹಾರ್ವೆಸ್ಟ್ ಕೊಯ್ಯುತ್ತೆ ಒಂದು ಎಕರೆನಲ್ಲಿ ಅಂತ ಹೇಳಿ? ಇದು 6 ಟನ್, ಅವರು 6 ರಿಂದ 7 ಟನ್ ಹೇಳಿದ್ರೆ ಬೇಡ, ನಮ್ಗೆ ಒಂದು 5 ಟನ್ ಸಿಕ್ಕಿಲ್ಲ. ನಮಗೆ 5 ಟನ್ ಸಿಕ್ಕಿದ್ರೆ ನಮಗೇನು ಮಿನಿಮಮ್ ಅಮೌಂಟ್ ಆದರೂ ಬರುತ್ತೆ. ಈಗ ನೀವು ಕೈಯಲ್ಲಿ ದಪ್ಪದೊಂದು ಇಟ್ಕೊಂಡಿದ್ರಲ್ಲ, ಇದು ಕಡಿಮೆ ಅಲ್ವಾ ಸರ್ ರೇಟ್? ಇದು 3 ರೂಪಾಯಿ, ಕೇವಲ 3 ರೂಪಾಯಿ, ಖಾಲಿ 3 ರೂಪಾಯಿ ಅಷ್ಟೇ. ಇದು ಬಂದು 45 ರೂಪಾಯಿ, ಇದು ಬಂದು 25 ರೂಪಾಯಿ, ಇದು ಬಂದು 13 ರೂಪಾಯಿ. ಅದಕ್ಕೆ ಸೈಜಲ್ಲಿ ಕಡಿಮೆ ಆದಷ್ಟು ನಿಮಗೆ ಗ್ರೇಡಿಂಗ್ ಜಾಸ್ತಿ ಆಗುತ್ತೆ. ಔಷಧಿಗಳೆಲ್ಲನೂ ಇದಕ್ಕೆ ಯಾವ ಥರ ಸ್ಪ್ರೇ ಮಾಡೋಕ್ಕೆ? ಎಷ್ಟು ದಿವಸ? ವಾರಕ್ಕೊಂದ್ಸರಿ ಅಂದರೆ ಔಷಧಿಗಳೆಲ್ಲ ಅವರೇ ಕೊಡ್ತಾರೆ? ಅವರೇ ಕೊಡ್ತಾರೆ. ಔಷಧಿಗಳೆಲ್ಲ ಅವರೇ ಕೊಟ್ಟು ಬೀಜದ್ದು ಎಲ್ಲ ಲಾಸ್ಟಲ್ಲಿ ಅವರೇ ಅವರು ಇಟ್ಕೊಂತಾರೆ. ಅಂದರೆ ಇದಕ್ಕೆ ಯಾವ್ಯಾವ ಔಷಧಿಗಳು ಹೊಡಿಬೇಕಂತೆಲ್ಲ ರೆಕಮೆಂಡೇಶನ್ ಅವರೇ ಕೊಡ್ತಾರೆ. ಯಾವ್ದ್ರಿಗೆ ಏನು ಮಾಡಿಬೇಕು ಅವರೇ ಕೊಡ್ತಾರೆ. ನೋಡೋದಕ್ಕೆ ಈಗ ಈ ಸಣ್ಣ ಕಾಯಿ ಕಿತ್ತರೆ ನಿಮ್ಗೆ ಏನು ವರ್ಕೌಟ್ ಆಗುತ್ತೆ ಅಂತ ಕೆಲವ್ರಿಗೆ ಅನುಮಾನ ಇರ್ಬೋದು. ಇಲ್ಲಿ ನೋಡ್ಬೋದು, ಗಿಡದಲ್ಲಿ ಒಂದೊಂದು ಎಲೆಗೂ 2 ಕಾಯಿ 3 ಕಾಯಿ ಇದು ಫ್ರೂಟ್ ಸೆಟ್ಟಿಂಗ್ ಆಗಿರೋದನ್ನ ಇಲ್ಲಿ ನೋಡ್ಬೋದು. ಇದು ನೀವು ಬುಡದಲ್ಲಿ ಕೆಳಗಡೆ ಕಾಯಿ ದಪ್ಪ ಮಾಡಿಲ್ಲ ಅಂದ್ರೆ ಮೇಲ್ಗಡೆ ಇದು ಪಿಂದೆ ಡ್ರಾಪ್ ಆಗೋ ಚಾನ್ಸ್ ಇರೋದಿಲ್ಲ ಸರ್. ಕೆಳಗಿನ ಕಾಯಿ ನೀಟ್ಗೆ ಕಿತ್ಕೊಂಡ್ರೆ ಮೇಲೆ ದಪ್ಪ ಪಿಂದಿ ಚೆನ್ನಾಗಿ ಬರ್ತದೆ. ಈ ಕೆಳಗಡೆ ಅಕಸ್ಮಾತ್ ಓವರ್ ಸೈಜ್ ಬಿಟ್ಬಿಟ್ರೆ ಅದು ಇಲ್ಲಿ ಬರೋಷ್ಟೊತ್ತಿಗೆಲ್ಲ ಉದ್ರೋಗುತ್ತೆ, ಅವಾಗ ಸುಖ ಇಲ್ಲ ಮಾಡಿ. ಫ್ರೂಟ್ ಸೆಟ್ಟಿಂಗು ಚೆನ್ನಾಗಿ ಆಗ್ತೈತೆ. ಇದು ಚಿಕ್ಕದಾಗಿ ಹಾರ್ವೆಸ್ಟ್ ಮಾಡ್ತಾ ಇದ್ರಿ, ಲಾಸ್ ಆಗೋ ಚಾನ್ಸೂ ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಇಲ್ಲೆಲ್ಲನೂ ಲೇಬರ್ಸ್ ಹಾರ್ವೆಸ್ಟ್ ಮಾಡ್ತಾ ಇದಾರೆ. ಈಗ ಇಲ್ಲಿ ಮಿನಿಮಮ್ ಯಾವ ಫೀಲ್ಡ್ ಆದ್ರೂ ಲೇಬರ್ಸ್ ಪ್ರಾಬ್ಲಮ್ ಜಾಸ್ತಿ ಇವಾಗ. ಊಟ ಮಾಡಿದ್ರಾ? ಮಾಡಿದ್ರಪ್ಪ. ಏನು ಹೆಸರು? ಲಕ್ಷ್ಮಮ್ಮ. ಎಷ್ಟು ಏಜ್ ಆಗೈತೆ ನಿಮ್ಗೆ ಇವಾಗ? ಆಗಿರ್ತದೆ ಒಂದು 60-70 ವರ್ಷ. ಅದು ಏಜ್ ಕರೆಕ್ಟಾಗಿ 70 ವರ್ಷ ಮೇಲೆ ಆಗಿರ್ಲ್ವಾ? ಏನೋ ತಳಿ ಸಾರ್ನಕ. ಇವಾಗ ಎಲ್ಲಾನು ಬರೀ 30-40 ವರ್ಷ ಆಗಷ್ಟೊತ್ತಿಗೆ ಶುಗರ್ BP ಬಂದ್ಬಿಟ್ಟು ಎಲ್ಲ ಹಾಸ್ಪಿಟ್ಲ್ಗೆ ಸೇರ್ಕೊಂಡಿರ್ತಾರೆ. ನೀವು ನೋಡಿ, ಇಷ್ಟು ವಯಸ್ಸಾಗಿನೂ ತೋಟದಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಗಟ್ಟಿ ಇದೆ. ಅದೇ ಅವ್ರು ದೊಡ್ಡವರು, ನಾನಲ್ಲ. ಅದೇ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಅದೇ ವ್ಯತ್ಯಾಸ, ಡಿಫ್ರೆನ್ಸ್ ಇರೋದು. ಬೇರೆ ಕೆಲಸ ಏನೂ ಇಲ್ಲ. 7 ಗಂಟೆಗೆ ಬರ್ತೀರಿ, 2 ಗಂಟೆಗೆ ಹೋಗ್ತೀರಿ. ಸ್ಟಾರ್ಟಿಂಗ್ ನೀವು ಕೂಲಿ ಸ್ಟಾರ್ಟ್ ಮಾಡಿದಾಗ ತೋಟಕ್ಕೆ ಹೋದಾಗ ನಿಮ್ಗೆ ಎಷ್ಟು ಕೊಡ್ತಾ ಇದ್ರು ಕೂಲಿ? ಕಡಿಮೆ ಅಂದ್ರೆ ಫಸ್ಟ್ ಅಂದ್ರೆ 3 ರೂಪಾಯಿ ಒಂದ್ ದಿವಸಕ್ಕೆ. 3 ರೂಪಾಯಿ. 3 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ 3 ರೂಪಾಯಿ. ಇವಾಗ ಎಷ್ಟು ಕೊಡ್ತಾರೆ ನಿಮ್ಗೆ? ಇವಾಗ 270 ಕೊಡ್ತಾರೆ. ನಿಮ್ಗೆ ಆ ಕಾಲ ಪರವಾಗಿಲ್ಲ ಅನ್ಸುತ್ತೆ, ಈ ಕಾಲ ಪರವಾಗಿಲ್ಲ. ಹೆಂಗೆ? ಆ ಊಟಗಳು ಇದು ನಮ್ ಕಾಸು ಇಲ್ದಿದ್ರೂ ಕೇಳ್ತಾ ಊಟ ಇದು ಚೆನ್ನಾಗಿತ್ತು, ನೆಮ್ಮದಿ ಇತ್ತು. ನೆಮ್ಮದಿ ಇತ್ತು. ಇವಾಗ ಒಳ್ಳೇದೊಳ್ಳೆ ಎಲ್ಲ ತಿಂತಾರೆ, ಮಶಾಣಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ. ಇವಾಗ ಆರೋಗ್ಯನೂ ಕಡಿಮೆ ಕಡಿಮೆ, ಶುಗರು BP ಬಂದು ಹೋಗ್ತಾ ಇರ್ತಾರೆ. ನಿಮ್ಗೆ ಇವಾಗ 70 ವರ್ಷದ ಮೇಲೆ ಆಗಿಲ್ವಾ? ಇಲ್ಲ, 60 ಆಗೇದಿ ಬಿಡು, 70 ಆಗೇದಿ. ಅದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಗೊತ್ತಿರಲ್ಲ, 70 ಆಗಿರ್ತದೆ. ಈಗ ನಿಮ್ಮ ಅನುಭವದ ಪ್ರಕಾರ ಇದುವರೆಗೆ ಹಾರ್ವೆಸ್ಟ್ ಮಾಡಿರೋದು ಈ ಬೆಳೆನೆಲ್ಲ ನೋಡಿರ್ತೀರಲ್ವಾ, ಇದ್ರ ಪ್ರಕಾರ ನಿಮ್ಗೆ ಇದು ಪರವಾಗಿಲ್ಲ ಅಂತ ಅನ್ಸುತ್ತಾ? ವರ್ಕೌಟ್ ಆಗುತ್ತೆ? ಈಗ ಯಾಕೆಂದ್ರೆ ಕಂಪ್ನಿಯವ್ರು ತುಂಬಾ ಜನ ನಂಬಕ್ಕಾಗಲ್ಲ. ಇವಾಗ ಪೇಮೆಂಟ್ಗಳೆಲ್ಲ ನಿಮ್ಗೆ ಯಾವ ತರ ಕೊಡ್ತಾರೆ ಅವರು? ಪೇಮೆಂಟ್ ನಮ್ಗೆ ಲಾಸ್ಟ್ ಆಗೋ ಗಂಟೆ ಅವ್ರು ಕೊಡೋದೇ ಇಲ್ಲ. ಈಗ ನಮ್ಗೆ ಅಡ್ವಾನ್ಸ್ ಒಂದು ಸ್ವಲ್ಪ ಕೊಟ್ಟವ್ರೆ ಅಷ್ಟೇ. ಅಂದ್ರೆ ಈಗ ಖರ್ಚುಗಳಿಗೆಲ್ಲ ನಿಮ್ಗೆ ಲೇಬರ್ಸ್ಗೆ ಅದಕ್ಕೆಲ್ಲ ಕೊಡ್ತಾ ಇದಾರೆ. ಫುಲ್ ಸೆಟಲ್ಮೆಂಟ್ ಎಲ್ಲ ಲಾಸ್ಟ್ ಅಲ್ಲಿ ಅಮೌಂಟ್ಗೆ ಏನು ತೊಂದರೆ ತೊಂದರೆ ಆಗಲ್ಲ ಅಂತ ಎಲ್ಲ ಊತವ್ರೆ, ಏನು ತೊಂದರೆ ಇಲ್ಲ ಅಂತ ಅವ್ರು ನೋಡೋಣ. ಸರ್, ಇದು ನಮ್ಮ ಕೃಷಿಕರಿಗೆ ಇದು ಕೃಷಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದ ಸರ್. ನಮಸ್ಕಾರ.